ರಾಮಾಪುರ ಎನ್ನುವ ಗ್ರಾಮದಲ್ಲಿ ಸುಂದರಯ್ಯ ರಾಜಲಕ್ಷ್ಮಿ ಎನ್ನುವ ದಂಪತಿಗಳು ವಾಸವನ್ನು ಮಾಡ್ತಾ ಇದ್ರು. ಸುಂದರಯ್ಯ ಹಣ ಇರುವ ವ್ಯಕ್ತಿ. ಹಾಗೇನೆ ಆ ಊರಲ್ಲಿ ಯಾರಿಗಾದ್ರೂ ತೊಂದರೆ ಬಂದ್ರೆ ಅವರೇ ಹೋಗಿ ಸ್ವತಃ ಸಹಾಯ ಮಾಡ್ತಿದ್ರು. ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರುವ ಒಳ್ಳೆ ವ್ಯಕ್ತಿತ್ವ ಇರುವ ವ್ಯಕ್ತಿ. ಅವರಿಗೆ ಅಂಜಿ ಎನ್ನುವ ಮಗನಿದ್ದ. ಅಂಜಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಿರುವಾಗ ಒಂದು ದಿನ ರಾಜಲಕ್ಷ್ಮಿ ಹೊರಗಡೆ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಏನೋ ದುಃಖ ಪಡ್ತಾ ಇದ್ರು. ಅವರನ್ನು ನೋಡಿದಂತಹ ಅವರ ಗಂಡ, ಏನು ರಾಜಲಕ್ಷ್ಮಿ, ಎಷ್ಟು ಸಲ ಕರೆದ್ರು ಏನೂ ಕಿವಿ ಕೇಳದೆ ಏನೋ ಮಗ್ನವಾಗಿ ಕೂತಿದೀಯಾ? ಅಷ್ಟು ದೀರ್ಘವಾಗಿ ಆಲೋಚನೆ ಮಾಡ್ಕೊಂಡು ಏನ್ ಆಲೋಚನೆ ಮಾಡ್ತಿದೀಯಾ? ಸುಂದರಯ್ಯ ಎಷ್ಟೊತ್ತು ಏನೇ ಮಾತನಾಡಿದ್ರು ರಾಜಲಕ್ಷ್ಮಿ ಏನೋ ಕಳ್ಕೊಂಡ ಹಾಗೆ, ಏನು ಕಿವಿ ಕೇಳದ ಹಾಗೆ ಹಾಗೇನೆ ಕೂತಿದ್ರು. ಆವಾಗ ಸುಂದರಯ್ಯ ರಾಜಮ್ಮನ ಭುಜದ ಮೇಲೆ ಕೈಯಿಟ್ಟು ಅವರ ಕಣ್ಣಿನಿಂದ ಜಾರಿದ ನೀರು ಅವರ ಕೈಯ ಮೇಲೇನೆ ಬಂದು ಬಿತ್ತು. ಏನು ರಾಜಲಕ್ಷ್ಮಿ, ಯಾಕೆ ನೀನು ಕಣ್ಣೀರು ಹಾಕ್ತಾ ಇದ್ದೀಯಾ? ನಾನು ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ನೀನು ಏನು ಕೇಳದ ಹಾಗೆ ಕೂತಿದೀಯಾ? ಹೌದು, ನಿನಗೆ ಏನಾಯ್ತು ಇವತ್ತು? ಯಾಕೆ ಹೀಗೆ ಇದ್ದೀಯಾ? ಹತ್ತಿರ ಬಂದು ಸುಂದರಯ್ಯನನ್ನು ತಬ್ಬಿಕೊಂಡು ತಮ್ಮ ಮಾತನ್ನು ಮಾತನಾಡಿದ್ರು. ನಾನು ತುಂಬಾ ಪುಣ್ಯ ಮಾಡಿದವಳು. ನಿಮ್ನ ಮದ್ವೆ ಮಾಡಿ 20-25 ವರ್ಷಗಳಾದ್ರೂ ಕೂಡ ನನ್ನ ತಾಯಿ ಮನೆಯ ನೆನಪು ಬಾರದ ಹಾಗೆ ನಿಮ್ಮ ಕಣ್ಣೊಳಗೆ ಕಣ್ಣಿಟ್ಟು ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಾ. ನನಗೆ ತಾಯಿ ಮನೆಯ ನೆನಪೇ ಬರುವುದಿಲ್ಲ. ನಿಜವಾಗ್ಲೂ ಈ ರೀತಿ ಗಂಡ ಸಿಗ್ಲಿಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿರ್ಬೇಕು. ಅಯ್ಯೋ ಹುಚ್ಚಿ, ಇದ್ರ ಬಗ್ಗೆನ ನೀನು ಇಷ್ಟೊತ್ತು ಆಲೋಚನೆ ಮಾಡ್ತಾ ಇದ್ದೀಯಾ? ಇಲ್ಲಿ ನೋಡೆ, ನಾನು ಹುಟ್ಟಿದಾಗನೇ ತಾಯಿನ ಕಳ್ಕೊಂಡೆ. ಹಾಗಾಗಿ ನನ್ನ ತಾಯಿನ ನಾನು ನೋಡ್ಲೇ ಇಲ್ಲ. ಆದ್ರೆ ನೀನು ನನಗೆ ತಾಯಿಯ ಪ್ರೀತಿಯನ್ನು ಕೊಟ್ಟೆ. ನಿನಗೆ ಎಲ್ಲರೂ ಇದ್ರೂ ಕೂಡ ನಿನಗೆ ಆ ಪ್ರೀತಿ ಸಿಗ್ಲಿಲ್ಲ. ಯಾವಾಗ್ಲೂ ನಿನಗೆ ನಾನು, ನನಗೆ ನೀನು, ಜೀವನ ಪೂರ್ತಿ ನಾವು ಸಂತೋಷವಾಗಿ ಇರೋಣ. ರಾಜಲಕ್ಷ್ಮಿ ಮತ್ತೆ ಇನ್ನಷ್ಟು ಕಣ್ಣೀರನ್ನು ಹಾಕಿಕೊಂಡು, ರೀ, ನಾನು ಇದುವರೆಗೂ ನಿಮ್ ಜೊತೆ ನನಗೆ ಏನ್ ಬೇಕು ಅಂತ ಕೇಳಲೇ ಇಲ್ಲ. ಆದ್ರೆ ಇವಾಗ ಒಂದು ಕೇಳ್ತೀನಿ, ನೀವು ಆಗಲ್ಲ ಅಂತ ಹೇಳ್ಬಾರ್ದು. ಖಂಡಿತವಾಗಿ ನಿನ್ನ ಮಾತನ್ನು ಅಂಗೀಕರಿಸ್ತೀನಿ. ಅದು ಏನು ಅಂತ ಮೊದಲು ಹೇಳು. ಮುಂದೆ ಬರುವ ದಿನಗಳಲ್ಲಿ ನಮ್ಮ ಮಗ ಅಂಜುಗೆ ನಾವು ಮದ್ವೆ ಮಾಡ್ತೀವಿ. ಆ ಮದುವೆಗೆ ನನ್ನ ತವರು ಮನೆಯವ್ರನ್ನ ಕರಿತೀರಾ ಅಂತ ನನಗೆ ಮಾತು ಕೊಡ್ಬೇಕು ನೀವು. ಇಲ್ಲಿ ನೋಡು ರಾಜಲಕ್ಷ್ಮಿ, ನಿನ್ನ ಮಾತಿಗೆ ನಾನು ಇಲ್ಲ ಅಂತ ಯಾವತ್ತೂ ಕೂಡ ಹೇಳೋದಿಲ್ಲ. ಆದ್ರೆ ನಿನ್ನ ತವರು ಮನೆಯವ್ರನ್ನ ನಾವಿಬ್ರು ಹೋಗಿ ಕರೆದ್ರೂ ಕೂಡ ಅವರು ಬರೋದಿಲ್ಲ. ಯಾಕೆ ಅಂದ್ರೆ ಅಂತಹ ಜಿಪುಣರು ಅವರು. ಆ ರೀತಿ ಜಿಪುಣರನ್ನು ನಾನು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಎಂದಿಗೂ ನೋಡಲಿಲ್ಲ. ನಿನಗೆ ನನ್ನ ಜೊತೆ ಮದುವೆ ಮಾಡಿಸಿದ ನಂತರ ಅವರ ಕರ್ತವ್ಯ ಮುಗೀತು ಅಂತ ಮತ್ತೆ ಮತ್ತೆ ಹಬ್ಬ ಹರಿದಿನಗಳಿಗೆ ನಮ್ಮನ್ನ ಅವ್ರ ಮನೆಗೆ ಕರಿಬೇಕು ಅಂತ ಅವರು ಜಿಪುಣರಾಗಿ ನಮ್ಮ ಜೊತೆ ಮಾತನ್ನೇ ನಿಲ್ಲಿಸ್ಬಿಟ್ರು. ನಾವು ನಮ್ಮ ಮಗನ ಮದುವೆಗೆ ಕರೆದ್ರೂ ಕೂಡ ನಮ್ಮ ಮಗನಿಗೆ ಏನಾದರೂ ಮಾಡಬೇಕು ಅಂತ ಅದಕ್ಕೂ ಕೂಡ ಅವರು ಬರೋದಿಲ್ಲ ಅಂತಲೇ ಹೇಳ್ತಾರೆ. ಸರಿ, ನಿನಗೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ಖಂಡಿತವಾಗಿ ನಾನು ಉಳಿಸ್ಕೊತೀನಿ. ನೀನು ಅದ್ರ ಬಗ್ಗೆ ಆಲೋಚನೆ ಮಾಡದೆ ನೆಮ್ಮದಿಯಾಗಿರು. ತುಂಬ ಸಂತೋಷ ರೀ, ನೀವು ಈ ರೀತಿ ಮಾತಾಡ್ತೀರಾ ಅಂತ ನಾನು ಆಲೋಚನೆ ಮಾಡಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆಯಿತು. ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದ ಮಗನಾದ ಅಂಜು ರಜೆಗೆ ಮನೆಗೆ ಬಂದಿದ್ದ. ಆಗ ತಂದೆ ತಾಯಿ ಅವನ ಜೊತೆ ಮಾತನಾಡಿ ಪಕ್ಕದೂರಿನ ಕನಕಯ್ಯನ ಮಗಳಾದ ವಿಜಯಲಕ್ಷ್ಮಿ ಜೊತೆ ಮದುವೆಯನ್ನು ಮಾಡಿಸುವುದಾಗಿ ಮಾತನಾಡಿ ಮಗನಿಗೆ ಮದುವೆ ನಿಶ್ಚಿತಾರ್ಥ ಮಾಡಿದ್ರು. ಏನ್ರಿ, ನೀವು ನನಗೊಂದು ಮಾತು ಕೊಟ್ಟಿದ್ದೀರಾ, ಅದನ್ನ ಮರ್ತ್ಬಿಟ್ರಾ? ರಾಜಲಕ್ಷ್ಮಿ, ಅದೇಗೆ ನಿನಗೆ ಕೊಟ್ಟ ಮಾತನ್ನ ನಾನು ಮರ್ತೋಗೋದು? ನಾವು ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡು ನಿನಗೆ ಕೊಟ್ಟ ಮಾತಿನಂತೆ ಇಬ್ಬರು ಹೊರಟು ಹೋಗೋಣ ನಿನ್ ಮನೆಗೆ. ರಾಜಲಕ್ಷ್ಮಿ ತನ್ನ ಗಂಡನನ್ನು ಕರೆದುಕೊಂಡು ಸಂತೋಷದಿಂದ ತವರು ಮನೆಗೆ ಹೋದ್ರು. ಆದರೆ ಅವರನ್ನು ನೋಡಿದ ತಕ್ಷಣ ಅವರ ಅಣ್ಣ ಹಾಗೂ ಅವರ ಅತ್ತಿಗೆ ಅವರನ್ನು ನೋಡಿ ತುಂಬಾ ಕೋಪದಿಂದ ಮತ್ತೆ ಬಂದ್ರಲ್ವಾ ಅಂತ ಅವರ ಮುಖಕ್ಕೆ ನೇರವಾಗಿ ಬಾಗಿಲನ್ನು ಹಾಕಿದ್ರು. ಅದನ್ನು ನೋಡಿ ಗಂಡ ಹೆಂಡತಿ ಇಬ್ಬರು ತುಂಬಾನೇ ದುಃಖಪಟ್ರು. ಅತ್ತಿಗೆ, ಒಂದ್ಸಲ ಬಾಗಿಲು ತೆಗೀರಿ, ದಯವಿಟ್ಟು ನಾನು ಹೇಳದ್ನ ಒಂದ್ಸಲ ಕಿವಿ ಕೊಟ್ಟು ಕೇಳಿ ಅತ್ತಿಗೆ. ನಾಳೆ ನನ್ನ ಮಗ ಅಂಜುಗೆ ಮದುವೆ ಆಗ್ತಾ ಇದೆ. ನೀವು ಎಲ್ಲರೂ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಅವನ್ನ ಆಶೀರ್ವಾದ ಮಾಡಿ ಹೋದ್ರೆ ಸಾಕು. ದಯವಿಟ್ಟು ನಾವು ಬಂದಿದೀವಿ, ಬಾಗಿಲು ತೆಗೀರಿ ಅಣ್ಣ, ಅತ್ತಿಗೆ. ಹಾಗೆ ಅಂತ ಎಷ್ಟು ಕರೆದ್ರು ಬಾಗಿಲನ್ನು ತೆಗೆಯಲಿಲ್ಲ. ರಾಜಲಕ್ಷ್ಮಿ, ನಿಮ್ಮ ಅಣ್ಣ ಅತ್ತಿಗೆ ಎಷ್ಟೊಂದು ಜಿಪುಣ್ರು ಅಂತ ನಮಗೆ ಮೊದಲೇ ಗೊತ್ತಿರುವ ವಿಷಯ ತಾನೇ. ನಾವಿಲ್ಲಿಗೆ ಬಂದಿದ್ದಕ್ಕೆ ನಮ್ಮ ಚಪ್ಪಲಲ್ಲಿ ನಮ್ಮನ್ನ ನಾವೇ ಹೊಡ್ಕೋಬೇಕು. ನನ್ನನ್ನು ಕ್ಷಮಿಸ್ರಿ, ನನ್ನ ಮಾತು ಕೇಳಿ ನನ್ನ ಜೊತೆ ನೀವು ಇಷ್ಟು ದೂರ ಬಂದಿದ್ದೀರಾ. ಆದರೂ ಅವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವರಿಗೋಸ್ಕರ ನಾವು ಕಣ್ಣೀರು ಹಾಕಿ ಏನೂ ಪ್ರಯೋಜನವಿಲ್ಲ, ಬಾ ಹೋಗೋಣ. ಹಾಗೆ ಅಂತ ತಿರುಗಿ ಮನೆಗೆ ಬಂದ್ರು. ಮರುದಿನ ಬೆಳಿಗ್ಗೆ ತನ್ನ ಮಗನಾದ ಅಂಜು ಹಾಗೂ ಸೊಸೆಯಾದ ಭಾಗ್ಯಲಕ್ಷ್ಮಿಗೆ ವೈಭೋಗವಾಗಿ ಮದುವೆಯನ್ನು ಮಾಡಿಸಿದ್ರು.
ಕೆಲವು ದಿನಗಳ ನಂತರ ಒಂದು ದಿನ ರಾಜಲಕ್ಷ್ಮಿಗೆ ತುಂಬಾ ಆಯಾಸವಾದ ಕಾರಣ ತಡವಾಗಿ ಎದ್ರು. ಭಾಗ್ಯಲಕ್ಷ್ಮಿ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವನ್ನೆಲ್ಲ ಮಾಡಿ ಅತ್ತೆಗೋಸ್ಕರ ಟಿಫಿನ್ ಅನ್ನು ಕೂಡ ಮಾಡಿ ಇಟ್ಟಿದ್ಲು. ಅಮ್ಮ ಭಾಗ್ಯಲಕ್ಷ್ಮಿ, ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸನ ನೀನೇ ಮಾಡಿಬಿಟ್ಟ? ನಿನಗೆ ಈ ಕೆಲ್ಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ, ನಾನೇ ಎದ್ದು ಮಾಡ್ತಾ ಇದ್ದೆ ಅಲ್ಲ, ಯಾಕಮ್ಮ ಎದ್ದೆ ನೀನು? ಇಲ್ಲ ಅತ್ತೆಮ್ಮ, ನಾನು ಓದಿದ ಹುಡುಗಿಯಾದ್ರೂ ವಿದ್ಯಾಭ್ಯಾಸದ ಜೊತೆಗೆ ಎಲ್ಲ ಕೆಲಸವನ್ನು ಕೂಡ ನಮ್ಮ ತಾಯಿ ನನಗೆ ಕಲ್ಸ್ಕೊಟ್ಟಿದ್ದಾರೆ. ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲದಾಗ ಹೇಗೆ ಅವರಿಗೆ ಸಹಾಯ ಮಾಡಿ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾ ಇದ್ನೋ ಹಾಗೇನೆ ನಿಮ್ಮನ್ನು ಕೂಡ ನಮ್ಮ ತಾಯಿ ಅಂತ ಭಾವಿಸಿನೇ ಎಲ್ಲ ಕೆಲಸವನ್ನು ಮಾಡಿರೋದು. ನೀವು ಬೇಜಾರ್ ಮಾಡ್ಬೇಡಿ. ಅಂತಹ ನನ್ನ ಅರ್ಥ ಮಾಡ್ಕೊಂಡಿರುವ ಸೊಸೆ ಸಿಕ್ಕಿದ್ದು ನಾನು ಮಾಡಿರುವ ಅದೃಷ್ಟ ಕಣಮ್ಮ. ಹೀಗೆ ಭಾಗ್ಯಲಕ್ಷ್ಮಿ ರಾಜ್ಯಲಕ್ಷ್ಮಿ ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಅತ್ತೆ ಸೊಸೆಯಾಗಿ ಇಲ್ಲದೆ ಒಳ್ಳೆ ಗೆಳತಿಯ ರೀತಿ ಇದ್ರು. ಒಂದು ದಿನ ಅವರಿಬ್ಬರು ಕೂತ್ಕೊಂಡು ಆರಾಮವಾಗಿ ಮಾತಾಡ್ತಾ ಇದ್ರು. ಅತ್ತೆ, ನಿಮ್ಮ ಮಗ ಹೇಳ್ದಂಗೆ ಪಟ್ನದಲ್ಲಿ ಮನೆ ತಗೊಂಡ್ರಲ್ವಾ, ಅದರ ಗೃಹ ಪ್ರವೇಶ ಆದಷ್ಟು ಬೇಗ ಇದೆಯಂತೆ. ಅದಕ್ಕೆ ಪುರೋಹಿತರ ಜೊತೆ ನಾಳೆನೆ ಹೋಗಿ ಒಳ್ಳೆ ಸಮಯ ದಿನವನ್ನು ಕೇಳಿ ಬರ್ತೀನಿ ಅಂತ ಹೇಳಿದ್ರು. ಹೌದು, ಗೃಹ ಪ್ರವೇಶಕ್ಕೆ ಯಾರನ್ನೆಲ್ಲ ಕರೆಯೋದು ಅಂತ ಒಂದು ಲಿಸ್ಟ್ ರೆಡಿ ಮಾಡ್ಬೇಕಲ್ವತ್ತೆ? ಓ ಹೌದಮ್ಮ, ಆದಷ್ಟು ಬೇಗ ಒಳ್ಳೆ ಮುಹೂರ್ತ ದಿನ ಇದೆಯಾ? ಹಾಗಾದ್ರೆ ನಿಮ್ಮ ತಾಯಿ ಮನೆಯವ್ರನ್ನ ಹಾಗೇನೆ ನಿಮ್ ಸಂಬಂಧಿಕರನ್ನ ಎಲ್ಲರನ್ನ ಕರೀರಿ ಅಮ್ಮ. ಅತ್ತೆ, ಎಲ್ಲರನ್ನ ಕರಿಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ನಿಮ್ ತಾಯಿ ಮನೆಯಿಂದ? ಅದು ಬಂದು ಇರಮ್ಮ, ನೀನ್ ಯಾಕೆ ತಡವಡಿಸ್ತಾ ಇದ್ಯಾ? ನಾನು ಹೇಳ್ತೀನಿ. ಅಮ್ಮ ಭಾಗ್ಯಲಕ್ಷ್ಮಿ, ಇವ್ರ ತಾಯಿ ಮನೆಯವರು ಇದ್ದಾರಲ್ವಾ, ಅವರೆಲ್ಲರೂ ಇದ್ದು ಕೂಡ ಇಲ್ಲದಿರುವ ಹಾಗೇನೆ. ಅವರ ಅಣ್ಣಂದಿರೆಲ್ಲ ತುಂಬಾನೇ ಜಿಪುಣರು. ಅವರು ಸತ್ತ ಎಣದ ಮೇಲೆ ಕೂಡ 1 ರೂಪಾಯಿನ ಎಸೆಯೋದಿಲ್ಲ, ಅಷ್ಟೂ ಜಿಪುಣರು. ಅವ್ರದ್ದು ತುಂಬಾನೇ ಹಣ ಇರುವವರೇ. ಆದ್ರೂ ಕೂಡ ಪಕ್ಕದ ಮನೆಯಲ್ಲಿ ಯಾರಾದ್ರೂ ಜೀವಕ್ಕೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಕುಡಿಯಕ್ಕೆ ಕೂಡ ಒಂದು ತುತ್ತು ನೀರು ಕೊಡೋದಿಲ್ಲ. ಯಾವಾಗ ನೋಡಿದ್ರು ಹರಿದೋದ ಬಟ್ಟೆಯನ್ನೇ ಹಾಕೊಂಡು ಬಟ್ಟೆ ಕೂಡ ತೆಗೆಯದೆ ಅಷ್ಟೊಂದು ಜಿಪುಣರಾಗಿದ್ದಾರೆ ಎಂತ ಮದುವೆ ಮಾಡ್ಕೊಂಡು ಬಂದಂತಹ ರಾಜಲಕ್ಷ್ಮಿ ಜೊತೆ ಮನೆಯ ವಿಚಾರವನ್ನೆಲ್ಲ ಹೇಳಿದ್ರು. ನಿನ್ನ ಮದ್ವೆ ಸಮಯದಲ್ಲಿ ಕೂಡ ಅವಳ ಅಣ್ಣಂದಿರಿಗೆ ಹೇಳ್ಬೇಕು ಅಂತ ಇವಳು ಮಾತು ಕೇಳ್ಕೊಂಡು ಅವ್ರನ್ನ ಹುಡ್ಕೊಂಡು ಅವ್ರ ಮನೆಗೆ ಹೋದು. ಆದ್ರೆ ಆ ಮೂರ್ಖರು ನಮ್ಮ ಕಣ್ಣ ಮುಂದೆನೆ ಬಾಗ್ಲಾಕಿದ್ರು. ಮಾವ, ಹಾಗಾದ್ರೆ ಗೃಹ ಪ್ರವೇಶಕ್ಕೆ ಅವ್ರನ್ನ ಕೂಡ ಕರೆಯೋಣ ಮಾವ? ಇಲ್ಲಮ್ಮ, ಅವ್ರನ್ನ ಕರೀಲಿಕ್ಕೆ ರಸ್ತೆಯಲ್ಲಿ ಹೋಗುವ 4 ಬಡ ಜನರಿಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೋದು. ಅಂತ ಜಿಪುಣರನ್ನು ನಾವ್ ಯಾಕಮ್ಮ ಕರಿಯಕ್ ಹೋಗ್ಬೇಕು? ಮಾವಯ್ಯ, ಅದಕ್ಕೆ ಅಂತ ಅವ್ರನ್ನ ಕರೆಯದೆ ಹಾಗೆ ಬಿಡ್ಲು ಸಾಧ್ಯ ಇದೆಯಾ? ಆಗಲ್ಲ ಅಲ್ವಾ? ಅವರ ಜಿಪುಣತನಕ್ಕೆ ನನ್ ಜೊತೆ ಒಂದು ಒಳ್ಳೆ ಉಪಾಯ ಇದೆ. ಹೌದಾ? ಏನಮ್ಮ ಉಪಾಯ? ಮಾವಯ್ಯ, ನಮ್ಮ ಮನೆ ಇರೋದು ಇಲ್ಲಿ ಅಲ್ಲ, ಪಟ್ನದಲ್ಲಿ. ಹಾಗಾಗಿ ನಾವು ಪಟ್ನದಲ್ಲಿ ಮನೆ ಕಟ್ತೀವಿ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಆ ಊರಿನವ್ರನ್ನೆಲ್ಲ ಕರೆಯುವ ರೀತಿ ನಿಮ್ನನ್ನು ಕರೆಯಕ್ ಬಂದಿದೀವಿ, ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗಿ ಅಂತ ಹೇಳೋಣ. ಆ ವಿಧದಲ್ಲಾದ್ರೂ ಅತ್ತೆಗೆ ಒಂಚೂರು ತೃಪ್ತಿ ಸಿಗುತ್ತೆ ಅಲ್ವಾ? ಸರಿಯಮ್ಮ, ನಿನ್ನಿಷ್ಟ. ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದ್ನ ಧಾರಾಳವಾಗಿ ಮಾಡು. ರಾಜಲಕ್ಷ್ಮಿ ಅವರ ಅಣ್ಣಂದಿರ ಮನೆ ಎಲ್ಲಿದೆ ಅಂತ ತಿಳ್ಕೊಂಡು ಅವರಿಗೆ ಕೂಡ ಗೃಹ ಪ್ರವೇಶಕ್ಕೆ ಕರೆಯಲು ಅಂತ ಬಂದಿದ್ಲು. ಯಾರಮ್ಮ ನೀವು? ಖಂಡಿತವಾಗಿ ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬರ್ತೀವಿ. ಯಾವಾಗ? ನಾವು ಪಟ್ನದಲ್ಲಿ ಇರೋದು. ಗ್ರಾಮದ ಜನರನ್ನು ಕರೆದು ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅಂತಾನೆ ನಾವು ಆಲೋಚನೆ ಮಾಡಿದೀವಿ. ನೀವು ಖಂಡಿತವಾಗಿ ನಮ್ಮ ಗೃಹ ಪ್ರವೇಶಕ್ಕೆ ಬರ್ಬೇಕು. ನಾನಿನ್ನು ಹೊರಡ್ತೀನಿ. ಹಾ, ಖಂಡಿತವಾಗಿ ಬರ್ತೀವಮ್ಮ, ಯಾಕೆ ಬರೋದಿಲ್ಲ? ಹಾಗೆ ಅಂತ ಸಂತೋಷವಾಗಿ ಹೇಳಿದ್ರು. ಅಂದುಕೊಂಡ ಹಾಗೆ ಗೃಹ ಪ್ರವೇಶಕ್ಕೆ ರಾಜಲಕ್ಷ್ಮಿಯ ಅಣ್ಣನಾದ ಸೂರ್ಯ ಅವರ ಕುಟುಂಬಸ್ಥರು ಎಲ್ಲರೂ ಬಂದಿದ್ರು. ಅಲ್ಲಿ ಇರುವ ಜನರನ್ನೆಲ್ಲ ತಳ್ಳಿ ಎಲ್ಲಿ ಊಟ ಸಿಗುವುದಿಲ್ಲ ಅಂತ ಮುಂದೆ ಬಂದು ಅತಿ ವೇಗವಾಗಿ ತಗೊಂಡು ತಿಂತಾ ಇದ್ರು. ನೋಡ್ದಮ್ಮ ಭಾಗ್ಯಲಕ್ಷ್ಮಿ, ಇದು ಗೃಹ ಪ್ರವೇಶ ತಾನೆ. ಇಲ್ಲಿಗೂ ಬಂದು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತ ನೋಡಮ್ಮ. ಕನಿಷ್ಠ ಯಾರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಅಂತಾದ್ರೂ ಅವರು ತಿಳ್ಕೊಂಡ್ರ? ಅದೂ ಇಲ್ಲ. ಸರಿ, ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಲ್ವಾ, ಒಳ್ಳೆ ಬಟ್ಟೆ ಆದ್ರೂ ಹಾಕೊಂಡು ಹೋಗೋಣ ಅಂತ ಆಲೋಚನೆ ಮಾಡಿದ್ರ? ಅದೂ ಇಲ್ಲ. ಎಲ್ಲಿ ಊಟ ಸಿಗೋದಿಲ್ಲ ಅಂತ ಏನೋ ಹೊಡ್ಕೊಳ್ಳುವ ಹಾಗೆ ಯಾವ ರೀತಿ ಬಂದು ಊಟಕ್ಕೆ ನಿಂತ್ಕೊಂಡಿದ್ದಾರೆ ಅಂತ ನೋಡು. ಅವರು ಬದಲಾಗೋದಿಲ್ಲ. ಪಾಪ ನಿಮ್ಮ ಅತ್ತೆನೇ ಅವ್ರನ್ನ ನೋಡಿ ಬೇಜಾರ್ ಮಾಡ್ಕೋತಾಳೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಅದನ್ನು ನೋಡಿ ರಾಜಲಕ್ಷ್ಮಿ ಇನ್ನಷ್ಟು ಕಣ್ಣೀರಾಗ್ತಾ ಇದ್ಲು. ಮತ್ತೆ ನೀವು ದುಃಖ ಪಡ್ಬೇಡಿ, ಅವರಿಗೆ ತಕ್ಕಂತಹ ಪಾಠವನ್ನು ನಾನ್ ಕಲ್ಸ್ಕೊಡ್ತೀನಿ. ನೀವು ಏನು ಆಲೋಚನೆ ಮಾಡ್ಬೇಡಿ ಅತ್ತೆ, ನನಗೂ ತುಂಬಾ ಬೇಜಾರಾಗ್ತಿದೆ. ಆದಷ್ಟು ಬೇಗ ಅವರೇ ಬಂದು ನಿಮ್ ಕಾಲಡಿಗೆ ಬೀಳ್ತಾರೆ ನೋಡಿ. ಹಾಗೆ ಅಂತ ಸಮಾಧಾನ ಮಾಡಿದ್ಲು. ಸೂರ್ಯ ರಮಣ ಅವರಿಗೆ ವಯಸ್ಸಿಗೆ ಬಂದ ಮಗಳಿದ್ಲು. ಅವರ ಅಕ್ಕಪಕ್ಕದ ಮನೆಯವರಿಗೆಲ್ಲ ಭಾಗ್ಯಲಕ್ಷ್ಮಿ ಮದುವೆಯನ್ನು ಮಾಡುವುದಾಗಿ ಒಪ್ಪಿಕೊಂಡು ಎಲ್ಲರಿಗೆ ಮದುವೆ ಮಾಡಿಸ್ತಾ ಇದ್ಲು. ಸೀತನಿಗಿಂತ ಚಿಕ್ಕ ವಯಸ್ಸಲ್ಲಿ ಇರುವವರಿಗೆಲ್ಲ ಮದುವೆಯಾಯಿತು. ಆದ್ರೆ ಸೀತನಿಗೆ ಮಾತ್ರ ಮದುವೆಯಾಗಲಿಲ್ಲ. ಮನೆಗೆ ಸಂಬಂಧ ಬರೋದು ಅಂದ್ರೇನೆ ಇವರೆಲ್ಲ ಭಯಪಡ್ತಾ ಇದ್ರು.
ಹೀಗಿರುವಾಗ ಒಂದು ದಿನ ಸೂರ್ಯ ಭಾಗ್ಯಲಕ್ಷ್ಮಿಯ ಜೊತೆ, ಮಗಳಿಗಿಂತ ವಯಸ್ಸಲ್ಲಿ ಚಿಕ್ಕರಿರುವವರಿಗೆ ಎಲ್ಲರಿಗೂ ಮದುವೆ ಆಗ್ತಾ ಇದೆ. ನೀನು ಎಲ್ಲರಿಗೂ ಮದುವೆ ಮಾಡಿಸ್ತಾ ಇದೀಯ ಅಂತ ಗೊತ್ತಾಯ್ತು. ನನ್ ಮಗಳಿಗೂ ಕೂಡ ಒಂದು ಒಳ್ಳೆ ಸಂಬಂಧನ ನೋಡಿ ಮದುವೆ ಮಾಡಿಸ್ಬೋದಾ? ಆಗ ಭಾಗ್ಯಲಕ್ಷ್ಮಿ ಅವಳ ಮನಸ್ಸಲ್ಲಿ, ಇದೇ ಸರಿಯಾದ ಸಮಯ, ಹೇಗಾದ್ರೂ ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು. ಹೀಗೆ ಭಾಗ್ಯಲಕ್ಷ್ಮಿ ಒಂದು ಒಳ್ಳೆ ಸಂಬಂಧವನ್ನು ನೋಡಿದ್ಲು. ಬಂದ ಹುಡುಗ ಕೂಡ ಸೀತನಿಗೆ ತುಂಬಾನೇ ಇಷ್ಟವಾದ. ಮನೆಯಲ್ಲಿರುವವರಿಗೆಲ್ಲ ಒಳ್ಳೆ ಸಂಬಂಧ ಅಂತ ಸಂತೋಷಪಟ್ರು. ಮದುವೆ ಆಗ್ಲಿಕ್ಕೆ ಇನ್ನು 2 ದಿನ ಇದೆ ಅಂದಾಗ ಇವರ ಬುದ್ಧಿಯೆಲ್ಲ ತಿಳಿದು ಮದುವೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ. ಮದುವೆ ನಿಂತ ಕಾರಣದಿಂದ ಊರಿನ ಜನರೆಲ್ಲ ಇವರನ್ನು ನೋಡಿ ಏನೇನೋ ಮಾತಾಡ್ತಾ ಇದ್ರು. ಆವಾಗ ಊರಿನ ಜನರ ಜೊತೆ ಭಾಗ್ಯಲಕ್ಷ್ಮಿ, ಏನು ಮದುವೆ ನಿಂತ ತಕ್ಷಣ ಊರಿನ ಜನರೆಲ್ಲ ಸೇರಿ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀರಾ? ಮದುವೆ ನಿಂತೋಯ್ತಲ್ಲ, ಆ ಹುಡುಗಿ ಎಷ್ಟೊಂದು ದುಃಖ ಪಡ್ತಾಳೆ ಅಂತ ಅವರಿಗೆ ಸಮಾಧಾನ ಆಗುವ ರೀತಿ ಮಾತನಾಡುವುದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ದೀರಾ? ಏನಮ್ಮ, ಇವ್ರ ಬುದ್ಧಿ ಗೊತ್ತಿಲ್ಲದೆ ನೀನ್ ಮಾತಾಡ್ತಾ ಇದ್ದೀಯಾ? ಇವರಿಗೆ ಎಷ್ಟೊಂದು ಆಸ್ತಿ ಇದೆ ಗೊತ್ತಾ? ಆದ್ರೆ ಇವರು ತುಂಬಾ ಜಿಪಣತನದಿಂದ ಇವರಿಗೆ ಇದ್ದಂತಹ ಒಬ್ಳು ತಂಗಿಯನ್ನು ಕೂಡ ಮದುವೆ ಮಾಡಿ ಕೊಟ್ಟು ಆಮೇಲೆ ಅವಳ ಒಂದು ಸಲ ಕೂಡ ಹೋಗಿ ನೋಡ್ಲಿಲ್ಲ. ಅಂತಹ ಜಿಪುಣ್ರು ಇವರು. ಹಾಗೆ ಅಂತ ನಡೆದ ವಿಚಾರವನ್ನೆಲ್ಲ ಹೇಳಿದ್ರು. ನೋಡಿದ್ರ ಸೂರ್ಯ ಅವರೇ, ಯಾವಾಗ ಒಂದು ಹುಡುಗಿಗೆ ನಾವು ದ್ರೋಹ ಮಾಡ್ತೀವೋ ಆ ದ್ರೋಹ ಮತ್ತೆ ನಮ್ಮ ಮನೆಗೇನೆ ತಿರುಗಿ ಬರೋದು. ನೀವು ಮಾಡಿದ ಕೆಲಸದಿಂದ ಇವಾಗ ಎಲ್ಲರ ಮುಂದೆ ನೀವು ತಲೆ ತಗ್ಗಿಸಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ದೇಶದಲ್ಲಿ, ಈ ಊರಿನಲ್ಲಿ ಎಷ್ಟೋ ಜನ ಇದ್ರು ತಮಗೆ ಜೊತೆ ಹುಟ್ಟಿದವರ ಹಾಗೆ ಯಾರು ಬರೋದಿಲ್ಲ. ತಮ್ಮ ಜೊತೆಗೆ ಹುಟ್ಟಿದ ತಂಗಿಗೆ ಎಷ್ಟು ಆಸ್ತಿ ಇದ್ರು ಯಾರೇ ಇದ್ರು ತಮ್ಮ ತವರು ಮನೆ ಅಂತ ನಾವು ಯಾವತ್ತೂ ಬಿಡಬಾರ್ದು. ಹಾಗೆ ಮದ್ವೆ ಮಾಡಿ ಕೊಟ್ಟ ನಂತರ ಆ ಹುಡುಗಿ ಕಣ್ಣೀರ್ ಹಾಕಿದ್ರೆ ಶಾಪ ತವರು ಮನೆಗೆ ಯಾವತ್ತೂ ಮುಂದೆನೇ ಹೋಗ್ತಾ ಇರುತ್ತೆ. ತಾಯಿ ಶಾಪ ಹಾಕಿದ್ರೆ ಅದು ಹೇಗೆ ತಾಗುತ್ತೋ ಇದು ಕೂಡ ಹಾಗೇನೆ. ಅಮ್ಮ, ನೀನು ವಯಸ್ಸಲ್ಲಿ ಚಿಕ್ಕ ಹುಡುಗಿಯಾದ್ರೂ ನನಗೆ ಬುದ್ಧಿ ಬರುವ ರೀತಿ ಹೇಳಿದೀಯ. ಇವಾಗ್ಲೇ ನನ್ನ ತಂಗಿ ಹತ್ರ ಹೋಗಿ ಅವಳ ಬಳಿ ನಾನು ಕ್ಷಮೆಯನ್ನು ಖಂಡಿತ ಕೇಳ್ತೀನಿ. ಹಾಗೆ ಹೇಳಿ ರಾಜಲಕ್ಷ್ಮಿಯನ್ನು ಹುಡುಕಿಕೊಂಡು ಹೊರಟ. ಅಕ್ಕ, ಬಾವ, ನನ್ನನ್ನು ಕ್ಷಮಿಸಿ. ಹಾಗೆ ಅಂತ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ. ನಾನು ತುಂಬಾನೇ ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸಿ. ಇವತ್ತೇ ನನಗೆ ಬುದ್ಧಿ ಬಂತು. ಅದರಿಂದನೇ ನಿಮ್ ಜೊತೆ ಕ್ಷಮೆ ಕೇಳೋಣ ಅಂತ ಇಷ್ಟು ದೂರ ಹುಡ್ಕೊಂಡ್ ಬಂದಿದ್ದೀನಿ. ಮಾತು ಕೇಳಿ ಅಲ್ಲಿಗೆ ಬಂದ ಭಾಗ್ಯಲಕ್ಷ್ಮಿ, ಸಾಕು ಸೂರ್ಯ ಚಿಕ್ಕಪ್ಪ, ನಾನು ನಿಮ್ ತಂಗಿಯ ಸೊಸೆ. ಮುಂದೆಯಾದ್ರೂ ನಿಮ್ಮ ಜಿಪಣತನವನ್ನು ಬಿಟ್ಟು ಸಂತೋಷವಾಗಿ ಜೀವನ ಮಾಡಿ. ನಂತರ ಸೀತನಿಗೆ ತಪ್ಪಿ ಹೋದ ಮತ್ತೆ ಆ ಸಂಬಂಧವನ್ನು ಹುಡುಕಿ ತಂದು ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿದ್ಲು ಭಾಗ್ಯಲಕ್ಷ್ಮಿ. ನಂತರ 2 ಕುಟುಂಬದವರು ಸೇರಿ ಸಂತೋಷವಾಗಿ ಜೀವನ ಮಾಡಿದ್ರು. ಸೂರ್ಯಕುಮಾರಿಗೆ 2 ಗಂಡು ಮಕ್ಕಳು. ದೊಡ್ಡ ಮಗ ಕಿರಣ್, ಸೊಸೆ ಶಾಂತಿ. ಸಣ್ಣ ಮಗ ಸುರೇಶ್, ಸೊಸೆ ಸುರೇಖಾ. ಇವರೆಲ್ಲರೂ ಒಂದೇ ಮನೆಯಲ್ಲಿ ಜೀವನ ಮಾಡ್ತಾ ಇದ್ರು. ಆ ಮನೆಯಲ್ಲಿ ಇರುವವರಿಗೆ ಟಿವಿಯ ಹುಚ್ಚು ಜಾಸ್ತಿ. ಆದ್ರೆ ಮನೆಯಲ್ಲಿ ಮಾತ್ರ ಒಂದೇ ಒಂದು ಟಿವಿ ಇತ್ತು. ಸುರೇಖಾ ಒಂದು ಕಡೆ ಸೀರಿಯಲ್ ನೋಡ್ಬೇಕು ಅಂದ್ರೆ ಶಾಂತಿ ಒಂದು ಕಡೆ ಫಿಲಂ ನೋಡ್ಬೇಕು ಅಂತ ಇಬ್ಬರು ಒಬ್ಬರಿಗೊಬ್ಬರು ಜಗಳವನ್ನು ಮಾಡ್ತಾ ಇದ್ರು. ಜಗಳವನ್ನು ನೋಡಿದ ಕಿರಣ್ ಮತ್ತು ಸುರೇಶ್, ಅಣ್ಣ, ಇದೇ ಸರಿಯಾದ ಸಮಯ. ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಅದರಿಂದ ಇವರ ಕೈಯಿಂದ ರಿಮೋಟ್ನ ಕಿತ್ಕೊಂಡು ಯಾರ ಕೈಯಲ್ಲೂ ರಿಮೋಟ್ ಅನ್ನು ಕೊಡದ ಹಾಗೆ ಮಾಡಿ ನಾವಿಬ್ಬರು ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋಣ. ಏನು ಅಂತ ಹೇಳ್ತೀರಾ? ಆಗ ಇಬ್ಬರಿಗೂ ರಿಮೋಟ್ ಸಿಗೋದಿಲ್ಲ ಅಲ್ವಾ? ಹೌದು ತಮ್ಮ, ನಮಗೆ ಇವತ್ತೇ ಈ ಚಾನ್ಸ್ ಸಿಕ್ಕಿರೋದು. ಹೇಗಾದ್ರೂ ಮಾಡಿ ಇವ್ರ ಕೈಯಿಂದ ರಿಮೋಟ್ನ ಕಿತ್ಕೊಂಡು ನಾವು ಇವತ್ತು ಕ್ರಿಕೆಟ್ನ ನೋಡೋಣ. ಪ್ರತಿದಿನ ಇವರು ಸೀರಿಯಲ್ ಫಿಲಮ್ ಅಂತ ನೋಡ್ಕೊಂಡು ಕೂರ್ತಾರಲ್ವಾ, ಇವತ್ತು ನಮ್ದೇ ಚಾನ್ಸು. ಅವರಿಬ್ಬರು ಶಾಂತಿ ಮತ್ತು ಸುರೇಖನ ಬಳಿ ಹೋಗಿ, ಏನ್ ಸುರೇಖಾ, ಇದು ಚಿಕ್ಕ ಮಕ್ಕಳ ಹಾಗೆ ಹೀಗೆ ರಿಮೋಟ್ಗೋಸ್ಕರ ಜಗಳ ಮಾಡ್ತಾ ಇದ್ದೀರಾ? ನಮಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮನೆಯಲ್ಲಿ ನೀವು ಮಾತ್ರ ಅಲ್ಲ, ನಿಮ್ ಜೊತೆ ಸೇರಿ ನಾವು ಇದ್ದೀವಿ. ನಿಮ್ಮಿಂದ ನಮಗೂ ಕೂಡ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಅದರಿಂದ ಒಂದು ಟಿವಿನ ಆಫ್ ಮಾಡಿ, ಇಲ್ಲದಿದ್ರೆ ರಿಮೋಟ್ನ ಅಲ್ಲೇ ಇಟ್ಬಿಟ್ಟು ನೀವಿಬ್ರು ಹೊರಡಿ ನೋಡೋಣ. ಏನ್ರಿ ನೀವು ಹೋಗಿ ಹೋಗಿ ನನ್ನ ಮಾತ್ರ ಬೈತಾ ಇದ್ದೀರಾ? ನಾನೊಬ್ಳೇನಾ? ನನ್ ಜೊತೆ ಅಕ್ಕ ಕೂತ್ಕೊಂಡಿಲ್ವಾ? ಅವ್ರು ನಾನು ಬೈರಿ. ನಾನು ಒಂದು ಸೀರಿಯಲ್ ಅಕ್ಕ ಕೇಳಿದ್ರೆ ಅಕ್ಕ ಅದು ಬೇಡ ಇನ್ನೊಂದು ಹಾಕಿ ಅಂತ ಹೇಳ್ತಾರೆ. ನೋಡಿ ಬಾವಾ. ಶಾಂತಿ, ಸುರೇಖಾ ನಿನಗಿಂತ ವಯಸ್ಸಲ್ಲಿ ಸಣ್ಣವಳು. ದೊಡ್ಡವಳಾಗಿ ನಿನಗೊಂದು ಜವಾಬ್ದಾರಿ ಕೂಡ ಇಲ್ವಾ? ನಿನ್ ತಂಗಿ ಅಲ್ವಾ ಅವಳು ಏನ್ ಕೇಳ್ತಾಳೋ ಅದನ್ನ ಹಾಕಿ ಕೊಡ್ಬೋದಲ್ವಾ? ಏನ್ರಿ ನೀವು ನಿಮ್ಮ ತಮ್ಮನ ಹೆಂಡತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾವಾಗ್ಲೂ ಇವಳೇರಿ ಕೂತ್ಕೊಂಡು ಅವಳು ಇಷ್ಟವಾದ ಸೀರಿಯಲ್ನ ನೋಡೋದು. ಇವತ್ತೇ ನಾನ್ ಬಂದು ನನಗಿಷ್ಟವಾದ ಸೀರಿಯಲ್ ನೋಡ್ತಿರೋದು. ಅದ್ರಿಂದ ನಾನ್ ಕೊಡೋದಿಲ್ಲ. ನನಗಿಷ್ಟವಾದ ಸೀರಿಯಲ್ನ ನನ್ನಿಂದ ನೋಡಕ್ಕೆ ಆಗ್ತಿಲ್ಲ. ಅದಕ್ಕೇನೆ ನಾನು ಹೇಳಿದ್ದು ಮನೆಯಲ್ಲಿ ಇನ್ನೊಂದು ಟಿವಿ ತಂದ್ಕೊಡಿ ಅಂತ. ಆದ್ರೆ ನಾನು ಹೇಳೋದು ಎಲ್ಲಿ ನೀವು ಕಿವಿಗೆ ಹಾಕೋತೀರಾ? ನನಗೆ ತಂದೆ ಕೊಡೋದಿಲ್ಲ.
ನಾನು ಏನ್ ಬೇಕು ಅಂತ ಕೇಳಿದ್ರೆ ಅದನ್ನ ಮಾತ್ರ ನಿಮ್ಮಿಂದ ತಂದ್ಕೊಡಕ್ಕಾಗಲ್ಲ. ಈಗ ಜಗಳ ಮಧ್ಯದಲ್ಲಿ ಬಂದ್ಬಿಟ್ರು. ಇವಾಗ ನನ್ನನ್ನು ಏನ್ ಮಾಡಕ್ ಕೇಳ್ತಾ ಇದೀಯಾ? ಈ ಮನೆಗೆ ದೊಡ್ಡ ಸೊಸೆ ನೀನೇ ತಾನೆ. ಈ ಮನೆಯಲ್ಲಿ ಜವಾಬ್ದಾರಿಯಿಂದ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಎಲ್ರಿಗೂ ತಕ್ಕ ಹಾಗೆ ನಡ್ಕೋಬೇಕು. ಯಾವಾಗ್ಲೂ ದೊಡ್ಡವರನ್ನು ನೋಡಿ ಚಿಕ್ಕವರು ಕಲ್ತ್ಕೋಬೇಕು. ಎಷ್ಟು ಹೇಳಿದ್ರು ಕೂಡ ಶಾಂತಿ ಮತ್ತು ಸುರೇಖಾ ಅವರು ಮಾತು ಕೇಳದೆ ರಿಮೋಟ್ಗೋಸ್ಕರ ಜಗಳ ಮಾಡ್ತಿದ್ರು. ಅತ್ತಿಗೆ, ಯಾರು ಕೂಡ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಲ್ವಾ? ಆ ರಿಮೋಟ್ನ ನನಗೆ ಕೊಡಿ. ಯಾರು ಕೂಡ ಇವತ್ತು ಸೀರಿಯಲ್ನ ನೋಡೋದ್ ಬೇಡ. ಆ ರಿಮೋಟ್ನ ನಮಗ್ ಕೊಡಿ, ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ. ಪಾಪ ಸುರೇಖಾ ಮತ್ತು ಶಾಂತಿ ಏನು ಮಾತನಾಡದೆ ರಿಮೋಟ್ ಅನ್ನು ಕೊಟ್ಬಿಟ್ಟು ಆನಂತರ ಅವರು ಅಡಿಗೆ ಮನೆಗೆ ಹೋದ್ರು. ಸುರೇಶ್ ಮತ್ತು ಕಿರಣ್ ನಗ್ತಾ ಇದ್ರು. ತಮ್ಮ, ಇವತ್ತು ಹೇಳಿದ ಹಾಗೆ ನಾವು ಮಾಡ್ಬಿಟ್ಟಿದೀವಿ. ಹೇಗೋ ಇವತ್ತು ರಿಮೋಟ್ನ ನಮ್ ಕೈಗೆ ತಗೊಂಡಿದೀವಿ. ಹೌದಣ್ಣ. ಮತ್ತೆ ಸುರೇಶ್ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಯಾವಾಗ ನೋಡಿದ್ರು ಅವರೇ ತಾನೇ ಸೀರಿಯಲ್ ನೋಡ್ತಾ ಇರ್ತಾರೆ. ಒಂದು ದಿನ ಆದ್ರೆ ಟಿವಿ ನೋಡ್ಲಿ ಅಂತ ರಿಮೋಟ್ ನಮಗ್ ಕೊಟ್ರಾ? ಇವತ್ತವರಿಗೆ ಪನಿಷ್ಮೆಂಟೆ. ಇಷ್ಟು ದಿನ ನಾವು ಕ್ರಿಕೆಟ್ ಮ್ಯಾಚ್ನ ಎಷ್ಟೊಂದು ಮಿಸ್ ಮಾಡ್ಕೊಂಡು ನಮಗೆ ಇವತ್ತೇ ನೋಡಕ್ ಚಾನ್ಸ್ ಸಿಕ್ಕಿದ್ದು. ತಮ್ಮ, ನಾವಿವಾಗ ಟಿವಿನ ಆನ್ ಮಾಡಿದ್ರೆ ಆ ಸೌಂಡಿಗೆ ಅವರಿಬ್ರು ಬಂದು ರಿಮೋಟ್ ಕೊಳ್ತಾರೋ ಏನೋ. ಏನಣ್ಣ ನೀವು ಹೇಳೋದು? ಮತ್ತೆ ಟಿವಿ ಹಾಕಿದ್ರೆ ಸೌಂಡ್ ಬರದೇ ಇರುತ್ತಾ? ರಿಮೋಟ್ ನನ್ನ ಕೈಯಲ್ಲಿರೋದು. ಯಾವುದೇ ಕಾರಣಕ್ಕೂ ನನ್ನ ಕೈಯಿಂದ ಅವರಿಗೆ ರಿಮೋಟ್ನ ಕಿತ್ಕೊಂಡೋಗಕ್ಕೆ ಚಾನ್ಸೇ ಇಲ್ಲ. ಹೀಗೆ ಇಬ್ಬರು ಟಿವಿಯನ್ನು ಆನ್ ಮಾಡಿಕೊಂಡು ಅದರಲ್ಲಿ ಕ್ರಿಕೆಟ್ ಮ್ಯಾಚ್ನ ಹಾಕಿ ನೋಡ್ತಾ ಇದ್ರು. ಆ ಶಬ್ದಕ್ಕೆ ಮನೆಯಲ್ಲಿ ಇರುವಂತಹ ಸುರೇಖಾ ಮತ್ತು ಶಾಂತಿ ಅಡಿಗೆ ಮನೆಯಿಂದ ಬಾಗಿಲತ್ರ ಬಂದು ಏನ್ ಮಾತಾಡ್ತಿದ್ದಾರೆ ಅಂತ ಕಿವಿ ಕೊಟ್ಟು ಕೇಳ್ತಿದ್ರು. ನೋಡು ಸುರೇಖಾ, ನಮ್ಮಿಬ್ಬರ ಮಧ್ಯೆ ಜಗಳವನ್ನು ತಂದಾಕಿ ಅವರಿಬ್ಬರು ಕ್ರಿಕೆಟ್ ಮ್ಯಾಚ್ ಚೆನ್ನಾಗಿ ನೋಡ್ತಿದ್ದಾರೆ ಅಂತ. ಹೌದಕ್ಕ, ನಮ್ಮನ್ನೇ ಮುಟ್ಟಲರನ್ನಾಗಿ ಮಾಡಿ ನಮ್ಮ ಕೈಯಿಂದ ರಿಮೋಟ್ನ ಕಿತ್ಕೊಂಡು ಅವರಿಬ್ರು ಕೂತ್ಕೊಂಡು ಆರಾಮವಾಗಿ ಕ್ರಿಕೆಟ್ನ ನೋಡ್ತಿದ್ದಾರೆ. ಅಕ್ಕ, ಇವತ್ತಿಂದ ನಾವಿಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವಿಬ್ರು ಟಿವಿ ನೋಡೋಣ. ನಮಗಿಷ್ಟವಾದ ಸೀರಿಯಲ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡೋಣ. ಯಾವುದೇ ಕಾರಣಕ್ಕೂ ಅವರಿಗೆ ರಿಮೋಟ್ ಕೊಡಬಾರ್ದು. ಹೌದೌದು, ನಾವು ಕೂಡ ಅವರ ಹಾಗೆ ಕಾಂಪ್ರಮೈಸ್ ಮಾಡ್ಕೊಂಡು ನಮ್ಮ ಇಬ್ಬರಿಗೂ ಇಷ್ಟವಾದ ಚಾನೆಲ್ನ ಚೇಂಜ್ ಮಾಡಿ ನೋಡೋಣ. ಹಾಗೆ ಅಂತ ಅಂದುಕೊಂಡು ಇಬ್ಬರು ಆಲೋಚನೆ ಮಾಡ್ತಿದ್ರು. ಮರುದಿನ ಸೂರ್ಯಕುಮಾರಿ ಇಬ್ಬರು ಸೊಸೆಂದಿರ್ನ ಕರೆದು, ಅಮ್ಮ ಸುರೇಖಾ, ಶಾಂತಿ, ಇಬ್ಬರು ಒಂದ್ಸಲ ಈ ಕಡೆ ಬನ್ನಿ. ನಾನು 4 ದಿನ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ಅದರಿಂದ ನೀವಿಬ್ಬರು 4 ದಿನ ಒಗ್ಗಟ್ಟಿನಿಂದ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲವನ್ನು ನೋಡ್ಕೋಬೇಕು. ಸುರೇಖಾ, ಶಾಂತಿ, ಅತ್ತೆ, ನೀವು ಆರಾಮವಾಗಿ ಹೋಗಿ ಬನ್ನಿ. ಮನೆ ಕೆಲಸ ಎಲ್ಲವನ್ನು ನಾವಿಬ್ರು ನೋಡ್ಕೋತೀವಿ. ಹಾಗೆ ಅಂತ ಹೇಳಿದ್ರು. ಸೂರ್ಯಕುಮಾರಿ ಬ್ಯಾಗ್ ಅನ್ನು ತೆಗೆದುಕೊಂಡು ಊರಿಗೆ ಹೋದ್ರು. ಸುರೇಖಾ, ಟಿವಿಯಲ್ಲಿ RRR ಫಿಲಂ ಹಾಕಿದ್ದಾರೆ. ಫಿಲಂ ಮಾತ್ರ ತುಂಬಾ ಸೂಪರ್ ಆಗಿದೆ. ನಾವಿಬ್ರು ನಮ್ಮ ಕೆಲಸವನ್ನು ಮುಗಿಸಿ ಬೇಗ ಹೋಗಿ RRR ಫಿಲಂ ನೋಡ್ಬೇಕು. ಫಿಲಂ ಮಾತ್ರ ಅಷ್ಟು ಚೆನ್ನಾಗಿ. ಏನಕ್ಕ ಹೇಳ್ತಾ ಇದೀಯಾ? RRR ಫಿಲಂ ಬರ್ತಾ ಇದೀಯಾ? ನಾನು ಆ ಫಿಲಂನ ತುಂಬಾ ದಿನದಿಂದ ನೋಡ್ಬೇಕು ಅಂತ ಇದ್ದೆ. ಬನ್ನಿ ಅಕ್ಕ, ನಾವಿಬ್ರು ಬೇಗ ಅಡಿಗೆ ಮಾಡ್ಬಿಡೋಣ. ಹೀಗೆ ಇಬ್ಬರು ಸೇರಿ ಅಡಿಗೆ ರೂಮಿಗೆ ಹೋದ್ರು. ಬೇಗ ಬೇಗ ತರಕಾರಿನ ಕಟ್ ಮಾಡಿದ್ರು. ಸುರೇಖಾ, ಟಿವಿ ನೋಡದಿದ್ರೆ ನನ್ ಬುರುಡೆ ಕೆಲ್ಸನೇ ಮಾಡೋದಿಲ್ಲ. ಸರಿ, 10 ಗಂಟೆ ಐತಿ. ಇವಾಗ RRR ಫಿಲಂ ಹಾಕ್ತಾರೆ. ಬೇಗ ಬೇಗ ಕೆಲಸ ಮಾಡಿ ಹೋಗಿ ಕೂತ್ಕೊಂಡು ನೋಡೋಣ. ಸುರೇಖಾ ಟಿವಿನ ಆನ್ ಮಾಡಿದ್ಲು. ಒಲೆ ಮೇಲೆ ಸಾರಿತ್ತು. ಅವರಿಬ್ಬರು ಟಿವಿನ ಹಾಕಿ ಕೂತ್ಕೊಂಡ್ರು. ಸಿನಿಮಾ ನೋಡ್ಕೊಂಡು ಅವರಿಬ್ಬರು ತುಂಬಾ ಸಂತೋಷದಿಂದ ಇದ್ರು. ನಾಟು ಸಾಂಗ್ ಬರ್ತಿತ್ತು. ಹೀಗೆ ಅಕ್ಕ ತಂಗಿಯರಿಬ್ಬರು ಟಿವಿಯಲ್ಲಿ ಸಾಂಗ್ ಅನ್ನು ನೋಡುತ್ತಾ ಇಬ್ಬರು ಸೇರ್ಕೊಂಡು ಡ್ಯಾನ್ಸ್ ಮಾಡುತ್ತಾನೆ ನಿಂತಿದ್ರು. ಅದರಲ್ಲಿ ಒಲೆ ಮೇಲೆ ಇಟ್ಟಿದ್ದಂತಹ ಸಾರ್ನ ಮರ್ತೋಗಿ ಅದು ಸೀದೋಗಿ ವಾಸನೆ ಬರ್ತಿತ್ತು. ಅಕ್ಕ, ಏನು ಸೀದೋಗಿರುವ ವಾಸನೆ ಬರ್ತಾ ಇದೆ? ಹೌದಾ? ನನಗೆ ಯಾವ ವಾಸನೆನೂ ಬರ್ತಾ ಇಲ್ಲ ಅಲ್ವಾ? ನಾನು ಹಾಡಲ್ಲಿ ಮುಳುಗಿ ಹೋಗಿದ್ದೀನಿ. ನೀನ್ ಕೂಡ ಹಾಡಲ್ಲಿ ಮುಳುಗಿ ಹೋಗಿ ಡ್ಯಾನ್ಸ್ ಮಾಡು. ಇವತ್ ನಮ್ನ ಕೇಳಕ್ಕೆ ಯಾರು ಇಲ್ಲ, ಅತ್ತೆನೂ ಮನೆಯಲ್ಲಿಲ್ಲ. ಹೀಗೆ ಅವರಿಬ್ಬರು ಪ್ರಪಂಚವನ್ನೇ ಮರ್ತೋಗಿ ಟಿವಿ ನೋಡ್ಕೊಂಡು ಡ್ಯಾನ್ಸ್ ಅನ್ನು ಆಡ್ತಾ ಇದ್ರು. ಕಿಚನ್ ಇಂದ ಹೊಗೆ ಸೀದೋಗಿ ಬರ್ತಾ ಇತ್ತು. ಆದ್ರೂ ಕೂಡ ಅವರಿಬ್ಬರು ಅದನ್ನು ಗಮನಿಸದೆ ನಾಟು ಸಾಂಗಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಅನ್ನು ಮಾಡ್ಕೊಳ್ತಾ ಮೈಮರಿತಾ ಇದ್ರು. ಸುರೇಶ್, ಕಿರಣ್ ಆಫೀಸಿಂದ ಮನೆಗ್ ಬರುವಾಗ ಸೀದೋದ ಹೊಗೆ ಮನೆ ತುಂಬಾ ಇತ್ತು. ಬಂದು ನೋಡುವಾಗ ಸಾರೆಲ್ಲ ಅಡಿ ಹಿಡಿದು ಹೊಗೆ ಬರ್ತಾ ಇತ್ತು. ಅಣ್ಣ ತಮ್ಮಂದಿರಿ ಇಬ್ಬರು ಅಕ್ಕ ತಂಗಿರ್ನ ಎಷ್ಟೇ ಕರೆದ್ರು ಅವರು ಬರ್ಲಿಲ್ಲ. ಹೊಗೆಯನ್ನು ತಡ್ಕೊಳಕ್ಕಾಗದೆ ಅಣ್ಣ ತಮ್ಮಂದಿರಿಬ್ಬರು ಹೊರಗಡೆ ಬಂದ್ರು. ಸ್ವಲ್ಪ ಸಮಯ ಆದ್ಮೇಲೆ ಸುರೇಖಾ, ಶಾಂತಿ ಅಣ್ಣ ತಮ್ಮಂದಿರಿಬ್ಬರನ್ನು ನೋಡಿ, ರೀ, ನೀವಿಬ್ರು ಯಾವಾಗ ಬಂದ್ರಿ? ಸರಿ, ಕೈಕಲ್ ಮುಖ ತೊಳ್ಕೊಂಡು ಬೇಗ ಬನ್ನಿ. ಇವತ್ತು ಒಳ್ಳೆ ಘಮ ಸಾರ್ ಮಾಡಿದೀವಿ. ಹೆಂಡತಿಯರಿಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾತನಾಡದೆ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು.
ಹೀಗೆ ಸುರೇಖಾ ಶಾಂತಿ ಇಬ್ಬರು ಅಡಿಗೆ ಮನೆಗೆ ಹೋಗಿ ಸಾರನ್ನು ತೆಗೆದುಕೊಂಡು ಬರೋಣ ಅಂತ ಹೋಗಿ ನೋಡಿದಾಗ ಸಾರೆಲ್ಲ ಸೀದೋಗಿರುವುದನ್ನು ನೋಡಿ ಅಕ್ಕ ಇವಾಗ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾನೆ ನಿಂತಿದ್ರು. ಏನ್ ಶಾಂತಿ, ಅಡುಗೆ ಮನೆಗೆ ಹೋಗಿ ಊಟನ ತರ್ತೀನಿ ಅಂತ ಹೇಳಿದವರು ಇನ್ನು ಹೊರಗಡೆನೆ ಬಂದಿಲ್ಲ. ಅದರಲ್ಲೂ ನನಗೆ ಇಷ್ಟವಾದ ಅಡಿಗೆಯನ್ನು ಮಾಡಿದೀನಿ ಅಂತ ಬೇರೆ ಹೇಳ್ಬಿಟ್ಟೆ. ಆವಾಗಿಂದ ನನ್ನ ಹೊಟ್ಟೆ ತಾಳ ಆಗ್ತಾ ಇದೆ. ಬೇಗ ತಗೊಂಬಾ, ಊಟ ಮಾಡ್ಲಿಕ್ಕೆ ನನ್ನ ಹೊಟ್ಟೆ ಕೂಡ ಕಾಯ್ತಾ ಇದೆ. ರೀ ಅದು ಬಂದು ಏನೇ ಅದು ಇದು ಅಂತಾನೆ ಹೇಳ್ಕೊಂಡಿದೀಯಾ? ಬೇಗ ಊಟ ತಗೊಂಬಾ. ಹೀಗೆ ಎದುರ್ಕೊಂಡೆ ಸಾರನ್ನು ತಗೊಂಬಂದು ತೋರ್ಸಿದ್ಲು. ಆಗ ಕಿರಣ್ ಸುರೇಶ್ ಸಾರನ್ನು ನೋಡಿ ಏನು ಸಾರ್ ತಗೊಂಬನ್ನಿ ಅಂತ ಹೇಳಿದ್ರೆ ನೀವೇನೋ ಮಸಿನ ಎತ್ಕೊಂಬಂದು ಇಡ್ತಾ ಇದ್ದೀರಾ? ಅದು ಏನು ಇಲ್ಲ ರೀ, ನಾವಿಬ್ರು ಸೇರಿ ಸಾರೇ ಮಾಡಿದ್ದು. ಅದ್ ಯಾವಾಗ ಹೀಗೆ ಸೀದೋಯ್ತೋ ಗೊತ್ತಿಲ್ಲ. ಸಾರು ಚೆನ್ನಾಗಿರ್ಲಿಕ್ಕೆ ನೀವಿಬ್ರು ಈ ಲೋಕದಲ್ಲಿ ಇದ್ರೆ ತಾನೆ. ಈ ಲೋಕವನ್ನೇ ಮರೆತು ಬೇರೆಲ್ಲೋ ಇದ್ದೀರಾ? ನೀವಿಬ್ರು ಹೆಂಗಸ್ರ? ಇಷ್ಟೊಂದು ಟಿವಿಗೇನೆ ಎಡಿಕ್ಟ್ ಆಗಿರುವ ಹೆಂಗಸ್ರನು ನಾ ಇದುವರೆಗೂ ನೋಡ್ಲೇ ಇಲ್ಲ. ಕೆಲ್ಸಕ್ಕೆ ಬಾರದಿರುವ ಹೆಂಗಸ್ರಾಗಿದ್ದೀರಾ ನೀವಿಬ್ರು ಇವಾಗ ಏನ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಬೇಗ ನಮಗೆ ಅಡಿಗೆ ಮಾಡಿಕೊಡಿ. ಹೀಗೆ ಅವರಿಬ್ಬರಿಗೂ ಬೈದಾಗ ಅವರಿಬ್ಬರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಕ್ಕ ತಂಗಿಯರು ಸೇರ್ಕೊಂಡು ಅಡಿಗೆ ಮಾಡಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಅಕ್ಕ ತಂಗಿಯರಿಬ್ಬರು ಸೇರ್ಕೊಂಡು ಒಗ್ಗಟ್ಟಿನಿಂದ ಟಿವಿಯನ್ನು ನೋಡ್ತಾ ಇದ್ರು. ಒಂದು ದಿನ ಸುರೇಶ್, ಸುರೇಖಾ ಹಾಗೂ ಶಾಂತಿ ಮತ್ತು ಅವಳ ಗಂಡ 4 ಜನ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಶಾಂತಿ ಕೂಡ ಟಿವಿಯನ್ನು ನೋಡ್ತಾ ನೋಡ್ತಾ ತಟ್ಟೆಯಲ್ಲಿ ಊಟ ಹಾಕದೆ ನೆಲದ ಮೇಲೇನೆ ಊಟನ ಬಡಿಸಿಕೊಟ್ಲು. ಅವರು ಕೂಡ ಅದನ್ನು ಗಮನಿಸದೆ ಊಟ ಮಾಡ್ತಿದ್ರು. ಅವರು ಕೂಡ ಟಿವಿಯನ್ನು ನೋಡ್ತಾ ಮೈ ಮರೆತು ಪ್ಲೇಟಲ್ಲಿ ತಿನ್ನದೆ ನೆಲದ ಮೇಲೇನೆ ತಿಂತಾ ಇದ್ರು. ಸೂರ್ಯಕುಮಾರಿ ಅಷ್ಟೊತ್ತಿಗೆ ಊರಿಂದ ಬಂದ್ಲು. ಅವರು ತಟ್ಟೆಯಲ್ಲಿ ತಿನ್ನದೆ ನೆಲದ ಮೇಲೆ ಹಾಕಿ ತಿನ್ನುವುದನ್ನು ಕೂಡ ಗಮನಿಸಿದ್ಲು. ಅವರು ಕೂಡ ಲೋಕವನ್ನು ಮರೆತು ಊಟ ಮಾಡ್ತಿದ್ರು. ಅವರನ್ನು ನೋಡಿ ಸೂರ್ಯಕುಮಾರಿಗೆ ಕೋಪ ಬಂದು, ಏನ್ರೋ ಕನಿಷ್ಠ ಅಮ್ಮ ಬಂದಿದ್ದೀನಿ ಅಂತ ಕೂಡ ನೋಡದೆ ಟಿವಿಯಲ್ಲೇ ಮುಳುಗೋಗ್ಬಿಟ್ಟಿದೀರಾ? ಏನ್ರೋ ನಿಮ್ ಕತೆ? ನೀವು ಎಲ್ಲಿ ಊಟ ಮಾಡ್ತಿದ್ದೀರಾ ಅಂತ ಒಮ್ಮೆ ನೋಡಿ. ಇಷ್ಟೊಂದು ಮೈ ಮರೆತು ಟಿವಿ ನೋಡ್ತಾರಾ? ನಾನು ಇಲ್ಲದ ದಿನದಲ್ಲಿ ಹೀಗೇನಾ ಮಾಡ್ಕೊಂಡ್ರಿ? ಹಾಗೆ ಅಂತ ಕೋಪದಿಂದ ಹೇಳಿದ್ರು. ಹಾಗೆ ಹೇಳಿದಾಗ ಎಲ್ಲರೂ ಊಟವನ್ನು ನೋಡಿದ್ರು. ಊಟ ಎಲ್ಲಾನು ನೆಲದ ಮೇಲೇನೆ ಇತ್ತು. ಈ ಟಿವಿ ಇದ್ರೆ ನೀವು ನಿಮ್ಮನ್ನೇ ಮರ್ತ್ಬಿಡ್ತೀರಾ. ಈ ಟಿವಿಯೇ ಇಲ್ಲಿ ಇರ್ಲೇಬಾರ್ದು. ಹಾಗೆ ಹೇಳಿ ಟಿವಿ ಕನೆಕ್ಷನ್ ಅನ್ನು ತೆಗ್ದಾಕೆ ಎದುರು ಅಂಗಡಿಯಲ್ಲೇ ಟಿವಿಯನ್ನು ಮಾರ್ಬಿಟ್ರು. ಹೀಗೆ ಅದನ್ನು ನೋಡಿದ ಅವರೆಲ್ಲರೂ ಅಂದಿನಿಂದ ಅವರವರ ಕೆಲಸವನ್ನು ಮಾಡ್ಕೊಂಡು ಚೆನ್ನಾಗಿದ್ರು.